ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಶನಿಯ ರೇವತಿ ನಕ್ಷತ್ರ ಗೋಚಾರ ಫಲ ವಿಶೇಷವಾಗಿ ಕನ್ಯಾ ರಾಶಿಗೆ ಶನಿ 7ನೇ ಮನೇಲಿ ಕುಳಿತಿದ್ದಾನೆ. 7 ಒಂದಿದ್ದೆ ಕೊಡೋದು ತಗೊಳ್ಳೋದು, ಲೈಫ್ ಪಾರ್ಟ್ನರು, ಪಾರ್ಟ್ನರ್ಶಿಪ್ಪು, ಫ್ರೆಂಡ್ಶಿಪ್ಪು, ವ್ಯವಹಾರದ ಮನೆ. ತುಂಬಾ ಜನಕ್ಕೆ ಗೊತ್ತಿಲ್ಲ, 10ನೇ ಮನೆಗೆ 10ನೇ ಸ್ಥಾನ. ನಿಮ್ಮ ಪ್ರೊಫೆಷನ್ ಅನ್ನೋದು 10ನೇ ಮನೆಗೆ ಬರುತ್ತೆ. ಹಾಗೆ ನಿಮ್ಮ ಭಾಗ್ಯಸ್ಥಾನಕ್ಕೆ ಲಾಭಸ್ಥಾನ, ನಿಮಗೆ ಅದೃಷ್ಟ ಅನ್ನೋದು ಇದೆಯಲ್ಲ, ಆ ಸ್ಥಾನದಿಂದ 7ನೇ ಮನೆ ಬಂದು ಲಾಭಸ್ಥಾನ. ನೋಡಿ, ತುಂಬಾ ಕೆದಕ್ತಾ ಹೋಗ್ಬೇಕಾಗುತ್ತೆ. ಭಾವಾಧಿಪತಿ, ಅದರ ಮುಖ್ಯ ಅಧಿಕಾರಿ ಹೇಗಿದ್ದಾನೆ, ಸಹಾಯಕ ಅಧಿಕಾರಿ ಹೇಗಿದ್ದಾನೆ, ಅವನಿಗೆ ಸಹಾಯಕ ಅಧಿಕಾರಿ ಯಾವ ಸ್ಥಾನದಲ್ಲಿದ್ದಾನೆ, ಇವುಗಳೆಲ್ಲ ನೋಡತಕ್ಕಂಥದ್ದಾಗುತ್ತೆ. ಸಾಮಾನ್ಯವಾಗಿ ಕನ್ಯಾ ರಾಶಿಯವ್ರು ಏನಕ್ಕೆ ಮುಂದಕ್ಕೆ ಹೋಗೋದಿಲ್ಲ, ವ್ಯವಹಾರ ಇರ್ಬೋದು, ವ್ಯಾಪಾರ ಇರ್ಬೋದು, ದುಡುಕೋದಿಲ್ಲ ಅಂದ್ರೆ ಆ ಒಂದು 6ನೇ ಮನೆಯ ಒಂದು ಶನಿ ಹಾಗೂ ಪಂಚಮಾಧಿಪತಿ ಶನಿ ಇಬ್ರು ಇದ್ದಾರೆ. 6ನೇ ಮನೆ ಅಂತ ಹೇಳಿದ್ದೆ ಶತ್ರುಗಳು, ನಂಬಲ್ಲ, ಅದಕ್ಕೆ ಅವರು ದುಡುಕೋಲ್ಲ. ಅದಕ್ಕೆ ನಮ್ಗೆ ಏನೇ ಒಂದು ವ್ಯವಹಾರ ವ್ಯಾಪಾರ ಮಾಡೋದು, ಇನ್ವೆಸ್ಟ್ಮೆಂಟು, ತಗೊಳ್ಳೋದು ಕೊಡೋದು ಮಾಡೋದು, ಇವೆಲ್ಲವನ್ನ ಮಾಡಬೇಕು ಅಂತ ಹೇಳ್ದ ಅಂದ್ರೆ 6ನೇ ಮನೆ ನೋಡ್ತಾರೆ. ಸೊ 6ನೇ ಮನೆಗೆ ಯಾರ ಅಧಿಪತಿ? ಕನ್ಯಾ ರಾಶಿಯವರಿಗೆ ಶನಿ. ಸೊ ಒಂಥರ ಅವರು ಏನ್ ಮಾಡಬೇಕು, 5ನೇ ಮನೆ ಬಂದು ಏನ್ ಗೊತ್ತಾ, ಮುಗ್ಧವಾಗಿ ನಂಬೋದು. ನಮ್ಮವರು ಧರ್ಮಸ್ಥಾನ ಅನ್ನತಕ್ಕಂಥದನ್ನ, ಪೂರ್ವ ಪುಣ್ಯದ ಧರ್ಮ, ಪೂರ್ವ ಜನ್ಮದ ಪುಣ್ಯ, ಯಾವುದೋ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯದ ಗಂಟು ಹೇಗಿದೆ, ಈ ಜನ್ಮಕ್ಕೆ ಅನುಭವಿಸ್ತಾನ, ಹೆಸರು ಪಡಿತಾನ, ಕೀರ್ತಿ ಪಡಿತಾನ, ಗೌರವ ಪಡಿತಾನ, ಇವೆಲ್ಲವನ್ನು ನೋಡಬೇಕು ಅನ್ನುವುದಾದರೆ ಪಂಚಮ ಸ್ಥಾನವನ್ನು ಬಹು ವಿಶೇಷವಾಗಿ ನೋಡ್ತಾರೆ. ಸೊ ಅಂಧ ಕನ್ಯಾ ರಾಶಿಯವರಿಗೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಶನಿ ಬ್ಯೂಟಿಫುಲ್. ನಿಮಗೆ 40ರ ಮೇಲೆ ಬಲ, 50ರ ಮೇಲೆ ಇನ್ನೊಂದು ಬಲ, 60ರ ಮೇಲೆ ಇನ್ನೊಂದು ಬಲ, ದಶಾಭುಕ್ತಿಗಳ ಮೇಲೆ ಪ್ಲೇ ಆಗ್ತಕ್ಕಂಥದ್ದಾಗುತ್ತೆ. ಸೊ ಅದೇ ರೀತಿ ಆ ಭಯಗಳು ಅನ್ನತಕ್ಕಂಥಕ್ಕೂ ಕೂಡ ಆ ಮಂದಗಮನ ಶನಿ 6ನೇ ಮನೆಗೆ ಅಧಿಪತಿ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೂ ಕೂಡ ಸ್ವಲ್ಪ ಪ್ರಿಕಾಷನ್ ಇಟ್ಕೋತೀರಿ, ಸೇಫ್ಟಿ ಇಟ್ಕೋತೀರಿ, ದುಮ್ಕೋದಿಲ್ಲ. PV ನರಸಿಂಹರಾವ್, ನೀವು ನಂಬಲ್ಲ, ಕನ್ಯಾ ಲಗ್ನವೇ. ನಮ್ಮ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಕನ್ಯಾ ಲಗ್ನವೇ. ನೋಡಿ, ಕನ್ಯಾ ಲಗ್ನ ಈಸ್ ಎ ಕಿಂಗ್ ಮೇಕರ್ ಲಗ್ನ. ಬರೆದಿಟ್ಕೊಳ್ಳಿ, ಇವತ್ತು ಹೇಳಿರ್ತಾನೆ, ಯಾವುದೇ ಕಾರಣಕ್ಕೂ ಅಮಿತ್ ಶಾ ಪ್ರಧಾನಿ ಆಗೋಕ್ ಹೋಗಲ್ಲ. ಬಂದ್ರು, ತಟ್ಟೆಲ್ ಬಂದ್ರು ಕೂಡ ಕಿಂಗ್ ಮೇಕರ್ ವಿಲ್ ಪ್ಲೇ ಕಿಂಗ್ ಮೇಕರ್ ಸ್ಥಾನವೇ. ಅವ್ರು ತಗೊಳ್ಳೋದಿಲ್ಲ, ಅವ್ರಿಗಿದ್ರು ಕೂಡ ಹಿಂದ್ಗಡೆ ನಿಂತ್ಕೋತಾರೆ. ಚಾಣಕ್ಯನೇ. ಕನ್ಯಾ ಲಗ್ನಕ್ಕೆ 6ನೇ ಮನೆ ಅಧಿಪತಿ ಯಾರು? ಶನಿ. ಯಾಕಪ್ಪ ಬೇಕಿತ್ತು ನಮ್ಗೆ ತಲೆನೋವು? PV ನರಸಿಂಹರಾವ್ ಹಾಗೆ ಎದ್ದಿತ್ತು. ಎಳ್ಕೊಂಡು ಬಂದು ಅವರಿಗೆ ಕೊಟ್ಟಿರತಕ್ಕಂತ ಒಂದು ಭಾವ. ಅಣ್ಣಾಮಲೈ ಅಂತ ನಾವು ಮಾಡ್ತೀವಲ್ವಾ, ಕರ್ನಾಟಕದ ಸಿಂಗಂ ಕನ್ಯಾ ಲಗ್ನವೇ. ನಂಬ್ತೀರಾ? ರಾಶಿ ಕಡಗರಾಶಿ ಆಶ್ಲೇಷ ನಕ್ಷತ್ರ, ಆದರೆ ಲಗ್ನ ಯಾವುದು? ಕನ್ಯಾ ಲಗ್ನ. ನೋಡಿ, ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದ್ಬಿಟ್ಟು, ನನಗೆ ಯಾಕೆ ಬೇಕಪ್ಪ ರಿಸ್ಕೋ, ಸುಮ್ಮನೆ ನೀವೇನೋ ಮಾಡಿ ಇಟ್ಕೊಂಡಿದ್ರಿ, ಏನೋ ಮಾಡ್ಕೋ ಹೋಗ್ರಿ ಅನ್ನೋ ಒಂದು ರೀತಿನಲ್ಲಿ ಹಿಂದಕ್ಕೆ ಜರಬಿಟ್ರು. ನಾನು ಎಲೆಕ್ಷನ್ ನಿಲ್ಲಲ್ಲ, ಬಟ್ ಸಪೋರ್ಟ್ ಮಾಡ್ತೇನೆ, ಓಡಾಡ್ತೇನೆ, ಪಕ್ಷದಲ್ಲೇ ಇರ್ತೇನೆ. ನೋಡಿ, ಪಟಪಟ ಅಂತ ಮಾತಾಡುವಂತ ಒಂದು ಆತ್ಮಕಾರಕ ಸೂರ್ಯನ ಭಾವ ಅಣ್ಣಾಮಲೈ ಅವರು. ತಣ್ಣಂತ ವಿತ್ ಸ್ಟೇಟ್ಮೆಂಟ್, ವಿತ್ ಡೇಟಾ ಇಟ್ಕೊಂಡು ಮಾತಾಡ್ತಾರೆ. ಕನ್ಯಾ ರಾಶಿ ಕನ್ಯಾ ಲಗ್ನದವರು ಪ್ರೂಫ್ ಇಟ್ಕೊಂಡೇ ಮಾತಾಡೋದು, ನೆನ್ಪಿಟ್ಕೊಂಡು. ಅವರು ಮಾತಾಡ್ತಾರೆ ಅಂದ್ರೆ ನಾವು ಬಾಯಿ ಮುಚ್ಕೊಂಡು ಕೇಳಬೇಕು. ಇನ್ನು ಮಿಥುನ್ ರಾಶಿಯವರಾದ್ರೂ ಓದ್ರು ಬಿಡ್ತಾರೆ, ಯಾಕಂದ್ರೆ 2ನೇ ಮನೆ ಒಂದು ಚಂದ್ರ, ಇವ್ರ ಹಂಗಲ್ಲ. 12ನೇ ಮನೆ ಒಂದು ಸೂರ್ಯ, 11ನೇ ಮನೆ ಒಂದು ಚಂದ್ರ.
ವಿತ್ ದ ಸ್ಟೇಟ್ಮೆಂಟ್. ಹೌದು ಅಲ್ವೋ ಕೇಳಿ, ಯಾರಾದ್ರೂ ಕನ್ಯಾ ರಾಶಿಯವರು ನಿಮ್ಮ ಮನೇಲಿ ಇದ್ರು ಅಂದ್ರೆ ಅವ್ರ ಹತ್ರ ಸಿಕ್ಕಾಕೊಂಡ್ರಿ ಅಂದ್ರೆ ನಂಬರ್ 1 CBI ಆಫೀಸರ್ ಅವರು. ದೇ ಕಮ್ ಬ್ಯಾಕ್ ಸ್ಟ್ರಾಂಗ್ಲಿ ಇನ್ ಸಚ್ ಎ ವೇ. ದುಡುಕು ಬುದ್ಧಿ ಬರೋಲ್ಲ, ಹಿಟ್ ಅಂಡ್ ರನ್ ಬರೋದಿಲ್ಲ. ಹೊಡೆದ್ರೆ ಮಾತ್ರ ಮಾತಲ್ಲೇ ಹೊಡೆದಿರ್ತಾರೆ. ವಿತ್ ದ ಡೇಟಾ, ಸೆಕ್ಯೂರಿಟಿ, ಸೇಫ್ಟಿ ಎಲ್ಲ ಇಟ್ಕೊಂಡು ಜೋಡಿಸ್ಕೊಂಡು ಹಿಂಗೆ ಇಟ್ಕೊಂಡು ಕೊಡ್ತಕ್ಕಂತ ಒಂದು ಮಾತು. ಸೊ ಅಂಥದ್ದು ನೋಡಿ, ಇವರು ಯೋಚನೆ ಮಾಡಿದ್ರು, ಇವ್ರ ಟೈಅಪ್ಗಳು ಇನ್ನೊಂದು ಸುಮ್ಮನೆ ಯಾಕೆ, ನನ್ಗೇನು ಬೇಡ. ಕನ್ಯಾ ಲಗ್ನ, ಕನ್ಫ್ಯೂಷನ್ ಲಗ್ನ, ಯಾವ ಕನ್ಫ್ಯೂಷನ್ ಬೇಡ. ಹುಟ್ಟಿರೋ ನಕ್ಷತ್ರನು ಕನ್ಫ್ಯೂಷನ್ ರಾಶಿ, ಆಶ್ಲೇಷ ನಕ್ಷತ್ರ, ಕಡಗ ರಾಶಿ. ನೋಡಿ, ಸಪ್ತಮದಲ್ಲಿ ಶನಿ. ನೀವು ಗಮನಿಸಿ ನೋಡಿ, ಕನ್ಯಾ ಲಗ್ನಕ್ಕೆ ಅಷ್ಟಮದಲ್ಲಿ ಈಗ ಕುಜ ಕೇತು, ಸಪ್ತಮದಲ್ಲಿ ಬಾಧಕಾಧಿಪತಿ ಶನಿ. ಎಲ್ಲ ಕನ್ಫ್ಯೂಷನ್ಗಳೇ. ದೇಶದ ಗೃಹ ಮಂತ್ರಿಗೆ ಕೆಲವೊಂದು ಡಿಸಿಷನ್ಸ್ ಅಲ್ಲಿ. ಕನ್ಯಾ ಲಗ್ನ ಇವರದ್ದು ಕೂಡ ಗಮನಿಸಿ ನೋಡಿ, ಆ ಡಿಸ್ಟರ್ಬೆನ್ಸ್ಗಳು ಬರ್ತವೆ. ದಟ್ ಇಸ್ ದೇರ್. PV ನರಸಿಂಹರಾವ್ ಅವರು ಮೆಂಟರ್ ಆಗಿರುವವರೆಗೂ ಹಿ ವಾಸ್ ಅ ಜೀನಿಯಸ್. ಆದರೆ ಬೇಡ ಅಂದ್ರೂ ಕೂಡ ಪ್ರಧಾನಮಂತ್ರಿ ಪಟ್ಟವನ್ನ ಕರೆದು ಒಪ್ಸಿ ನೀವು ಮಾಡಿ ಅಂದ್ರು. ಸೊ ನಾಯಕ ಆದ ಮೇಲೆ ಕೆಲವೊಂದು ನಿರ್ಧಾರಗಳು ಪಕ್ಷಾತೀತವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ. ಎಲ್ಲೋ ಒಂದು ಆಯ್ತು, ಅವರನ್ನ ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದು ನಿಮಗೆ ಗೊತ್ತಿದೆ. ಆಗಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಹೇಳ್ತೇವೆ, ಏನಾಗಬೇಕಾಗಿರೋದು. ಸೊ ಅಂತ ಒಂದು ಕನ್ಯಾ ರಾಶಿಗೆ ನೀವು ಅದಕ್ಕೆ ಮುಂದಕ್ಕೆ ಹೋಗ್ಬೇಕು ಅಂದ್ರೆ 10 ಬಾರಿ ಯೋಚನೆ ಮಾಡ್ತೀರಿ, ಅಲ್ಲೊಂದು ತಡಬಡಾಯಿಸ್ಬಿಡ್ತೀರಿ. ಅಂತವನು 7ನೇ ಮನೆಯಲ್ಲಿ ಕೂತಿದ್ದಾನೆ. ಸೊ ದೇರ್ ಇಸ್ ಎ ಥ್ರೆಟ್. ಅದಕ್ಕೆ ಮುಂದಕ್ಕೆ ಹೋಗ್ತಿಲ್ಲ. ನೀವು ಅಂದ್ಕೊಂಡಿರೋ ಎಷ್ಟೋ ಕಾರ್ಯಗಳು, ಕೆಲಸಗಳು, ಕಾಂಟ್ಯಾಕ್ಟ್ಗಳು, ರಾಜಕೀಯ ಇಚ್ಛಾಶಕ್ತಿಗಳು, ಪ್ಲಾನ್ಗಳು, ಪೊಸಿಷನ್ಗಳು, ಇವೆಲ್ಲ ಏನೇನೋ ಇದೆ ಕನ್ಯಾ ರಾಶಿಯವರಿಗೆ. ಏನು ಮಾಡಿದರೂ ಲಾಸ್ಟ್ 2.5 years ಇಂದ ಯು ಬಿನ್ ಗಾಟ್ ಸ್ಟಕ್ ಅಪ್. ಆದರೆ ಈಗ ಶನಿ ಬುಧನ ನಕ್ಷತ್ರದಲ್ಲಿದ್ದಾನೆ. ಬುಧ ಕೃತಿಕಾ ನಕ್ಷತ್ರದಲ್ಲಿ ಬ್ಯೂಟಿಫುಲಿ ಸೆಟ್ಟಿಂಗ್. ಖಂಡಿತ ಹೇಳ್ತಾನೆ, ನಿಮಗೆ ತುಂಬಾ ವೇಗವಾಗಿ ಬದುಕು ಕಟ್ಟಿಸ್ತಕ್ಕಂಥದ್ದಾಗುತ್ತೆ. ನಿಮ್ಮ ವ್ಯವಹಾರಗಳು, ಕೆಲಸಗಳು, ನಿಮ್ಮ ಚುರುಕುತನ. ಕುಜ ನೋಡಿ, ಇದ್ರ ಮೂವ್ಮೆಂಟ್ ಆಗ್ಬೇಕಾದಾಗ ಹಾಗೆ ಬ್ಲಾಕ್ ಆಗಿ ಕೂತು ಬಿಟ್ಟಿದ್ದಾನೆ. ಗುರು ಬೇರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಮೂವ್ಮೆಂಟ್ ಆಗ್ತಾನೆ. ರಾಹುವನ್ನ ಕಟ್ಟಾಕಿಟ್ಟಿತ್ತಲ್ವಾ, ಸೊ ಕೆಲವೊಂದು ವಿಘ್ನಗಳು, ತೊಂದರೆಗಳು. ರಾಹು ನಿಮಗೆ ಮಿತ್ರ, ನೆನ್ಪಿಟ್ಕೊಳ್ಳಿ. ಬುಧನಿಗೆ ಆ ಶಾರ್ಪ್ ಮೈಂಡ್ಗೆ ಪಕ್ಕದಲ್ಲಿ ಒಬ್ಬ ಬಲಶಾಲಿ ಸೇನಾಪತಿ ಪಕ್ಕದಲ್ಲಿ ಇದ್ಬಿಟ್ರೆ, ಒಬ್ಬ ಬುದ್ಧಿವಂತ, ಒಬ್ಬ ಮಹಾಶಕ್ತಿವಂತ ಸೇರಿಕೊಂಡು ಬಿಟ್ಟರೆ ಅದು ಬೇರೆನೇ ಲೆಕ್ಕ. ಅಸಾಧ್ಯ ಲೆಕ್ಕ, ಅಪರಿಮಿತ ಲೆಕ್ಕ. ಅಂತ ಒಂದು ರಾಹು ವಿಪರೀತ ಬಲಶಾಲಿಯನ್ನ ಗುರು ನೋಡ್ತಾ ಲಾಕ್ ಮಾಡಿಟ್ಟಿತ್ತು. ತಿಣಕ್ಲಾಡ್ತಿದ್ರಿ ಕೆಲವೊಂದು ವಿಚಾರಗಳಲ್ಲಿ. ರಾಹುವತ್ ಶನಿ, ಕುಜವತ್ ಕೇತು ಅಂತಕ್ಕಂಥದ್ದು ಹೇಳ್ತವೆ. 100% ಹೇಳ್ತಾನೆ. ಬಿಲ್ಡರ್ಸ್ ಆಗಿದ್ದೀರಾ, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಪ್ರಾಪರ್ಟಿ ಡೆವಲಪ್ಮೆಂಟ್ ಅಲ್ಲಿ ಇದ್ದೀರಾ, ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್, ಈ ತರದ ವೃತ್ತಿ, ಉದ್ಯೋಗ, ವ್ಯವಹಾರಗಳು, ಕನ್ಸಲ್ಟೆಂಟ್, ಕಲಾ ಮಾಧ್ಯಮ, ಬ್ಯೂಟಿಫುಲ್ ಆಗಿ ನಿಮಗೊಂದು ಆ ಕ್ಲಚ್ ಬಿಡುಗಡೆ ಆಗತಕ್ಕಂಥದ್ದಾಗುತ್ತೆ 100%. ಅದರಲ್ಲೂ ಗುರು ಬೇರೆ 11ನೇ ಮನೆಗೆ ಬಂದು ನಿಮ್ಮ ಶನಿ ಮಂದಗಮನ ಏನು ಈ ಕೂತಿದ್ನಲ್ಲ ಅವನ ಮೇಲೆ ಹಿಂಗ್ ನೋಡ್ತಾರೆ ಗುರು. ಒಳ್ಳೆಯವನ ದೃಷ್ಟಿ, ಜೀವಕಾರಕ. ಗುರು ಯಾವುದನ್ನೆಲ್ಲ ನೋಡುತ್ತೋ ಅಲ್ಲಿ ಜೀವ ಬರುತ್ತೆ, ನೆನಪಿಟ್ಟುಕೊಳ್ಳಿ. ಯಾರಾದರೂ ಸರಿಯೇ, ಗುರುವಿಗೆ ಯಾರೂ ಶತ್ರುಗಳಿಲ್ಲ. ಕೆಲವರಿಗೆ ಶತ್ರು ಆಗಬಹುದು, ಕೆಲವರಿಗೆ ನೀಚ ಆಗಬಹುದು, ಅದು ಬೇರೆ. ಅವ್ರು ಅಂದ್ಕೊಳ್ಳೋದು, ಗುರು ಅಂದ್ಕೊಳ್ಳಲ್ಲ. ಗುರು ಯಾರಿಗೂ ಕೆಟ್ಟದ್ ಬಯಸಲ್ಲ. ಯಾರ ಮೇಲೆ ಎಲ್ಲ ದೃಷ್ಟಿ. ಅದಕ್ಕೆ ಗುರುವಿಗೆ ಒಂದು ಮಾತಿದೆ, ಜೀವಕಾರಕ ಅನ್ನತಕ್ಕಂಥದ್ದು. ಆತ್ಮಕಾರಕ ಬೇರೆ. ಆತ್ಮ ಇದೆ, ಎಲ್ರೊಳಗಡೆನೂ ಆತ್ಮ ಇರುತ್ತೆ. ಒಳ್ಳೆ ಜೀವಿ ಕಣೋ, ಒಳ್ಳೆ ಜೀವ ಕಣೋ ಅಂತೀವಲ್ಲ, ಅದು ಗುರು. ಅರ್ಥ ಆಯ್ತು ಅಂತ ಅನ್ಕೋತಾನೆ. ಎಲ್ಲೊಳಗಡೆ ಆತ್ಮ ಇದಪ್ಪ, ಉಸಿರಿದೆ. ಆಚಿ ಅವಂದು ಒಂದು ಬದುಕ ಬರ್ತಾವ್ ನೋಡಲು ಅವನು ಅಂತ ಹೇಳ್ತಾ. ಅದೇ ಯಾರು? ಪುಣ್ಯಾತ್ಮನಪ್ಪ. ಯಾರೆತ್ತು ಜೀವವೋ
ನೋಡಿ ಈ ಮಾತು ಬರುತ್ತೆ, ಗುರುವಿನ ಒಂದು ಪ್ರಭಾವ. ಸೊ 100% ಹೇಳ್ತಾನೆ, ಆಲ್ರೆಡಿ ದೋಸ್ ಸಿಂಟಮ್ಸ್ ಸಿಗ್ನೇಚರ್ ಸಣ್ಣದಾಗಿ ಒಂದು ಮೂವ್ಮೆಂಟ್ ಒಂದು 10-15 ದಿನದಿಂದಲೇ ಕದಲಿಕ್ಕೆ ಶುರು ಆಗಿರತಕ್ಕಂಥದ್ದು ಖಂಡಿತ ಒಳ್ಳೇದಾಗುತ್ತೆ. ಅದು ಬುಧ ಬೇರೆ ಆತ್ಮಕಾರಕನ ಪ್ರಭಾವದಲ್ಲಿ ಭಾಗ್ಯದಲ್ಲಿರತಕ್ಕಂಥದ್ದು. ಈ ಶನಿಯ ಒಂದು ಬದಲಾವಣಾ ನಕ್ಷತ್ರ ಖಂಡಿತ ಇನ್ನಷ್ಟು ವೇಗವಾಗಿ ತಂದು ಕೊಡತಕ್ಕಂಥದ್ದಾಗುತ್ತೆ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಆರೋಗ್ಯ ಪರವಾಗಿ ತುಂಬಾ ಚೆನ್ನಾಗಿರುತ್ತೆ. ಬಟ್ ಶನಿ ಮಂದಗಮನ, ಸ್ವಲ್ಪ ಆಯಿಲು ಫುಡ್ಡಿ, ಸಿಕ್ಕಾಪಟ್ಟೆ ಫುಡ್ಡಿ ಆಗ್ಬಿಡ್ತೀರ ನೋಡ್ಕೊಂಡು, ಸ್ವಲ್ಪ ನಿದ್ದೆ ತಪ್ಪುತ್ತೆ. ಎರಡನೇದು ಕುಜ ಕೇತು ಸಾರದಲ್ಲಿರೋದ್ರಿಂದ ಒಂದು ಭೂಮಿದೊಂದು ತಕರಾರುಗಳು, ಎಳೆದಾಟಗಳು, ಒದ್ದಾಟಗಳು ಇದೆಲ್ಲ ಇದೆ. ಬಟ್ ಗುರುದೃಷ್ಟಿ ಬೀಳುತ್ತಿದ್ದ ಹಾಗೆಯೇ ಒಂದು ಅದ್ಭುತವಾದ ಶಕ್ತಿ ನಿಮಗೆ ಕಾಣಿಸ್ತಕ್ಕಂಥದ್ದಾಗುತ್ತೆ. ನಿಮ್ಮ ಪಂಚಮ ಸ್ಥಾನ, ನಿಮ್ಮ ಸಪ್ತಮ ಸ್ಥಾನ, ನಿಮ್ಮ ವಿಕ್ರಮ ಸ್ಥಾನ, ವಿಜಯ ಸ್ಥಾನ, ಆಮೇಲೆ ಶನಿ ಬುಧನ ಸಾರದಿಂದಲೇ ನಿಮ್ಮ ಮನೆಯನ್ನ ನೋಡ್ತಾನೆ. ದಟ್ ಈಸ್ ಒನ್ ಮೋರ್ ಸ್ಟ್ರೆಂತ್, ದಿಗ್ಬಲವಾಗಿ ನಿಂತುಕೊಳ್ಳತಕ್ಕಂಥದ್ದು ಆಗ್ಬಿಡುತ್ತೆ. ರಾಹು ವಿಲ್ ಗಿವ್ ಎನಾಮ್ನಸ್ ಪವರ್. ಎಂಥದನ್ನು ಬೇಕಾದ್ರೂ ನಿಲ್ಲಿಸ್ಕೊಳ್ತಕ್ಕಂಥದ್ದು. ರಾಜಕೀಯದಲ್ಲಿದ್ರಿ, ರಾಜಕೀಯ ಕಾಂಟ್ಯಾಕ್ಟ್ಸ್ ಅಲ್ಲಿದ್ರಿ, 100% ನಿಮಗೊಂದು ತುಂಬಾ ಒಂದು ದೊಡ್ಡ ಮಟ್ಟದ ಒಂದು ಸ್ಥಾನವನ್ನ ನೀವು ನಿರೀಕ್ಷಿಸಬಹುದು. ರಾಜಕೀಯದಲ್ಲಿದ್ರೆ, ಗೌರ್ಮೆಂಟ್ ಅಲ್ಲಿದ್ರೆ, ಗೌರ್ಮೆಂಟ್ ಪ್ರಾಜೆಕ್ಟ್ಸು, ಗೌರ್ಮೆಂಟ್ ಕೆಲಸಗಳು, ಗೌರ್ಮೆಂಟ್ ವ್ಯವಹಾರಗಳು ಇವೆಲ್ಲವನ್ನು ನೋಡ್ತಕ್ಕಂಥ ಒಂದು ಪರಿಪೂರ್ಣ ಛಾಯೆಯನ್ನ ಕನ್ಯಾ ರಾಶಿಯವರಿಗೆ ದಯಪಾಲಿಸ್ತಕ್ಕಂಥದ್ದಾಗುತ್ತೆ ಶನಿಯ ಬುಧನ ಸಾರ. ಆಕಸ್ಮಿಕ ಭೂಲಾಭ, ಭ್ರಾತೃಗಳ ಕಡೆ ಒಂದ್ ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಮಾಡಿ. ಆದ್ರೂ ಸ್ವಲ್ಪ ಭಯದಲ್ಲಿ ಇರ್ತೀರಿ, ಮಂದಗಮನ ಅಲ್ವಾ, ಎಷ್ಟೇ ಆದ್ರೂ ಏನು ಮಾಡ್ತಾನೋ, ಎತ್ತು ಮಾಡ್ತಾನೋ, ಹೇಗಿರ್ತಾನೋ, ಖಂಡಿತ ಏನೂ ಆಗೋದಿಲ್ಲ. ಭಾಗ್ಯಸ್ಥಾನವನ್ನ ಶನಿ 3ನೇ ಭಾವದಿಂದ ನೋಡ್ತಾನೆ, 10ನೇ ಭಾವದಿಂದ ನಿಮ್ಮ ಸುಖ ಭಾವವನ್ನ ಬುಧನ ಸಾಂಗತ್ಯದಿಂದ ನೋಡ್ತಾನೆ ಸಾರದಲ್ಲಿ, ನಿಮ್ಮನ್ನು ನೋಡ್ತಕ್ಕಂಥದ್ದಾಗುತ್ತೆ. ಸೊ ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಸು, ಚೇತರಿಕೆ, ಮಕ್ಕಳು, ಮನೆ, ಕುಟುಂಬ, ಆನಂದ ಇವೆಲ್ಲವನ್ನು ನೋಡತಕ್ಕಂಥ ಒಂದು ಬ್ಯೂಟಿಫುಲ್ ಜರ್ನಿ ಟಿಲ್ ಅಕ್ಟೋಬರ್ 17. ಕಡಿಮೆ ಅಂದ್ರೂ ಜನವರಿ 1ನೇ ತಾರೀಕುವರೆಗೂ, ನವೆಂಬರ್ 1ನೇ ತಾರೀಕಿನವರೆಗೂ ಗುರು ಆಗ ಬದಲಾಗಿ ಸಿಂಹಸ್ಥ ಗುರುವಾಗಿ ಬರ್ತಾನೆ. ಸ್ವಲ್ಪ ಎಚ್ಚರಿಕೆ. 12ನೇ ಮನೆಗೆ ಸುಖಾಧಿಪತಿ 12, ಸಪ್ತಮಾಧಿಪತಿ 12. ಹಾಗೆ ಹೇಳ್ತಾನೆ ಗುರು 12ನೇ ಮನೆಗೆ ಬಂದ್ರೆ ಒಳ್ಳೇದ ಕೆಟ್ಟದ್ದ. ಅದರಲ್ಲೂ ಬರತಕ್ಕಂಥದ್ದು ವಿಶೇಷವಾಗಿ ಮಕಾ ನಕ್ಷತ್ರ ಸಾರ, ಅಲ್ಲೊಂದು ವಿಸ್ಮಯ ಉಂಟು. ಪುಪಾ ನಕ್ಷತ್ರ ಸಾರ, ಉತ್ತರಾ ನಕ್ಷತ್ರ ಸಾರ, ಶುಕ್ರನ್ ನಕ್ಷತ್ರ, ಸೂರ್ಯನ ನಕ್ಷತ್ರ, ಕೇತು ನಕ್ಷತ್ರ ಸಾರದಲ್ಲಿ ಬರುತ್ತೆ. ಒಂದು ಹ್ಯಾಪಿ ಜರ್ನಿ ಇದೆ, ಅಲ್ಲೆಲ್ಲ ಮಾತಾಡ್ತಾನೆ. ಆಯ್ತು, ಒಳ್ಳೇದಾಗ್ಲಿ, ಏನು ಯೋಚನೆ ಮಾಡ್ತಕ್ಕಂಥದ್ದೇನು ಇಲ್ಲ. ಸಣ್ಣದಾಗಿ ಸುಬ್ರಹ್ಮಣ್ಯರ ಆರಾಧನೆ, ಸುಬ್ರಹ್ಮಣ್ಯರ ದರ್ಶನ ಗುಹ್ಯ ಅಂತ ಹೇಳ್ತವೆ. ಗುಹ್ಯನ ದರ್ಶನ ಮಾಡಬೇಕು. ಗುಹ್ಯ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯರಿಗೆ ಇನ್ನೊಂದು ಹೆಸರು, ಗುಪ್ತವಾಗಿರತಕ್ಕಂಥ ಶಕ್ತಿ. ಅಷ್ಟಮದಲ್ಲಿ ಕುಜ ಕೇತು ಸಾರದಲ್ಲಿದ್ದಾವಲ್ವಾ, ಸೊ ಆತನ ದರ್ಶನ ಮಾಡಿ. ಎಲ್ಲೋ ಒಂದು ಕೊರತೆ ಅನ್ಸುತ್ತೆ, ಎಲ್ಲೋ ಒಂದು ಸಣ್ಣದಾಗಿ ಕಡಿಮೆ ಆಗಿದೆ, ಇನ್ನೇನೋ ಬೇಕಿತ್ತು ಅಂತ ಹುಡುಕಿಸುತ್ತೆ. ಎಲ್ಲ ಇದ್ರೂ ಇನ್ನೇನೋ ಜ್ಞಾನದ ಕಡೆ, ಜ್ಞಾನಕ್ಕೆ ಜ್ಞಾನ ಸ್ವರೂಪ, ಜ್ಞಾನಾನಂದ ಸ್ವರೂಪ ಕಾಳಹಸ್ತೇಶ್ವರ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು ಮಾಡಿ. ಒಮ್ಮೆ ಅಲ್ಲಿ ಜ್ಞಾನ ಪ್ರಸನ್ನಾಂಬಿಕಾ ದೇವಿ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ. ತುಂಬ ವಿಸ್ಮಯ ಆಗ್ತಕ್ಕಂಥದ್ದಾಗುತ್ತೆ. ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ, ನಮ್ಮ ಪ್ರಸನ್ನ ಸುಬ್ರಹ್ಮಣ್ಯ, ನಮ್ಮ ಘಾಟಿ ಸುಬ್ರಹ್ಮಣ್ಯ, ಗುರು ಬೇರೆ ಮೂವ್ಮೆಂಟ್ ಆಗ್ತಿರೋದ್ರಿಂದ ವಿದುರಾಶ್ವಥ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು ಮಾಡಿ. ಇನ್ನಷ್ಟು ಒಳ್ಳೇದು. ಪಂಚಮ ಸ್ಥಾನವನ್ನ ನೋಡುತ್ತೆ. ತುಂಬಾ ಒಂದು ಒಳ್ಳೆ ದೊಡ್ಡ ಧನಲಾಭವನ್ನ, ಗೌರವವನ್ನ, ಹೆಸರನ್ನ, ಕೀರ್ತಿಯನ್ನ, ಸ್ಥಾನವನ್ನ. ಗುರು 11ನೇ ಮನೆಗೆ ಬಂದ್ರೆ ಅಧಿಕಾರಿ, MP, ಮಂತ್ರಿ ಈ ತರದೆಲ್ಲ ಮಿನಿಮಮ್ ಬರ್ಬೇಕು. ಸ್ಥಾನ ಹುಡ್ಕೊಂಡು ಬರ್ಬೇಕು. ಬರುತ್ತೆ. ಒಳ್ಳೇದಾಗ್ಲಿ.